ಆತು ನೋಡ್ರಿ, ನನ್ನ ಮಗನ ಮಸ್ತ್ ಸ್ಕೂಲಿಗೆ ಹಾಕೇನಿ, ಇನ್ಮೇಲೆ ಅವ್ನ ಜೀವನ ಬಂಗಾರ ತೇರ್ನಾಗ ಇಟ್ಟು ತೂಗ್ದಂಗೆ ಆಕೈತಿ. ಹಿಂಗೆ ನಾವು ನಮ್ಮ ಮಕ್ಕಳ ಎಮೋಷ್ನಲ್ ಸೇಫ್ಟಿ, ಅವ್ರದ್ದು ಎಮೋಷ್ನಲ್ ಸ್ಟ್ರೆಂತ್ನ ಸ್ಕೂಲ್ ಮೇಲೆ ರೆಸ್ಪಾನ್ಸಿಬಿಲಿಟಿ ಹಾಕಿ ಕೈ ಬಿಟ್ವಿ ಅಂತಂದ್ರೆ ಆಗಂಗಿಲ್ಲ. ಇದನ್ನು ನಾವು ಫಸ್ಟ್ ಮನ್ಯಾಗ ಮಾಡ್ಬೇಕು. ಸ್ಕೂಲ್ ಮೋಸ್ಟ್ಲಿ ಅವ್ರಿಗೆ ಒಂದು ಲೆವೆಲಿಗೆ ಅದನ್ನು ರೇಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ಬೋದು. 3 ವಿಷಯ ನನ್ನ ಪ್ರಕಾರ ಭಾಳ ಇಂಪಾರ್ಟೆಂಟ್ ಯಾವಂದ್ರೆ, ಒಂದೇದ್ದು 10 ಮಿನಿಟ್ಸ್ ಅನ್ಡಿವೈಡೆಡ್ ಅವರಿಗೆ ಅಟೆನ್ಷನ್ ಕೊಡ್ಬೇಕು. ನಾವು ದಿವ್ಸಕ್ಕೆ 10 ನಿಮಿಷ ಅಟ್ಲೀಸ್ಟ್ ನಾವು ಅವರಿಗೆ ಎಲ್ಲ ಕೆಲಸ ಬಿಟ್ಟು ಅವ್ರ ಜೊತೆ ಕುಂತು ಅವ್ರಿಗೆ ಏನು ಮಾಡ್ಬೇಕಂತಾರಲ್ಲ ಅದನ್ನು ಮಾಡ್ಬೇಕು. ಅವಾಗ ಅವ್ರಿಗೆ ಅನಿಸ್ತೈತಿ ನಾನು ನಮ್ಮ ಪೇರೆಂಟ್ಸಿಗೆ ಮ್ಯಾಟ್ರ್ ಆಗ್ತೇನೆ ಅನ್ನೋ ಫೀಲಿಂಗಿಗೆ ಬರ್ತಾರೆ. ಎರಡನೇದ್ದು, ಅವರಿಗೆ ಒಂದು ರೆಸ್ಪೆಕ್ಟ್ಫುಲ್ ಕನ್ವರ್ಸೇಷನ್ ಇಟ್ಕೋಬೇಕು ನಾವು ಅವ್ರ ಜೊತೆಗೆ. ಯಾವಾಗ ನಾವು ಅವ್ರ ಜೊತೆಗೆ ರೆಸ್ಪೆಕ್ಟ್ಫುಲಿ ಮಾತಾಡ್ತೇವಲ್ಲ, ಅವರು ಅದನ್ನು ನೋಡಿ ಕಲಿತಾರೆ. ಅವ್ರಿಗೆ ಹೆಂಗೆ ಮೆಚುರಿಟಿಲಿ ಇನ್ನೊಬ್ಬರ ಜೊತೆಗೆ ಮಾತಾಡ್ಬೇಕು, ಅದನ್ನು ಹೆಂಗೆ ಡೆಲಿವರ್ ಮಾಡ್ಬೇಕು ಅನ್ನೋದು ಅರ್ಥ ಆಕೈತಿ. ಮೂರನೇದ್ದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ನಾನು ಈ ತಪ್ಪು ಮುಂಚೆ ಮಾಡಿದ್ದೆ. ಏನಂದ್ರೆ ಒಂದು ಕಂಟಿನ್ಯೂಡ್ ರುಟೀನ್ ಇರಬೇಕು. ಯಾವಾಗ ಒಂದು ರುಟೀನ್ ಸೆಟ್ ಮಾಡಬೇಕು ಅವರಿಗೆ, ವೆದರ್ ಅದು ಸುಟಿ ಇರಲಿ ಅಥವಾ ವರ್ಕಿಂಗ್ ಡೇ ಇರಲಿ. ಅವಾಗ ಅವ್ರಿಗೆ ಏನಾಕೈತಿ, ನೆಕ್ಸ್ಟ್ ಏನೈತಿ ಅನ್ನೋದು ಅವರು ಮೆಂಟಲಿ ಪ್ರಿಪೇರ್ಡ್ ಇರ್ತಾರೆ. ಅವ್ರಿಗೇನು ಅನ್ನೆಸೆಸರಿ ಸರ್ಪ್ರೈಸಸ್ ಇರೋಂಗಿಲ್ಲ. ಮೇ ಬಿ ಒನ್ಸ್ ಇನ್ ಅ ವೈಲ್ ಚೇಂಜಸ್ ಆಗ್ತಿರ್ಬೋದು, ಬಟ್ ಓಕೆ, ಅಟ್ಲೀಸ್ಟ್ ವಿ ಶುಡ್ ಹ್ಯಾವ್ ಅ ಗುಡ್ ರುಟೀನ್ ಫಾರ್ ದ ಕಿಡ್ಸ್. ನನ್ನ ಪ್ರಕಾರ ಮಕ್ಕಳನ್ನ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಬೆಳೆಸಾಕತ್ವಿ ಅಂತಂದ್ರೆ ಸುಮ್ಮನೆ ನಾವು ಸ್ಟ್ರೆಸ್ ಔಟ್ ಆಕ್ಕೇವಿ, ಅವ್ರಿಗೂ ಜೀವನದಾಗ ಬೇಜಾರು ಅನ್ನೋದು ಬರ್ತೈತಿ. ಅದ್ರ ಬದಲಿ ವಿ ಶುಡ್ ಎಂಜಾಯ್ ಪೇರೆಂಟಿಂಗ್. ನಾವು ಖುಷಿಲೇ ಅದನ್ನು ಎಂಜಾಯ್ ಮಾಡಬೇಕು. ರೆಸ್ಪಾನ್ಸಿಬಿಲಿಟಿ ಅಂತ ಮಾಡೋದಲ್ಲ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಆಟ ಆಡಬೇಕು, ಅವರಿಗೆ ಎಮೋಷ್ನಲ್ ಸೇಫ್ಟಿ ಅನ್ನೋದು ನಾವು ಕೊಡಬೇಕು. ಆವಾಗ ಅವರು ಖುಷಿಲೇ ಬೆಳಿತಾರೆ, ನಾವು ಖುಷಿಲೇ ಬೆಳಿತೀವಿ. ನಿಮಗೆ ಈ ವಿಡಿಯೋ ಸೇರೈತಿ ಅಂತ ನಾನು ಅನ್ಕೊತೀನಿ. ಡೆಫಿನೆಟ್ಲಿ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡ್ತೀರಿ ಅಂತ ನಾನು ಅನ್ಕೊತೀನಿ. ಸೇವ್ ಮಾಡಿರಿ, ಹಂಗೆ ಬೇರೆ ಪೇರೆಂಟ್ಸಿಗೂ ಫಾರ್ವರ್ಡ್ ಮಾಡಿರಿ. ನಮಸ್ಕಾರ, ನಾನು ನಿಮ್ಮ ಮಗಳು ರೇಷ್ಮಾ ಶಿವಳ್ಳಿ. ಜೊತೆಗೆ ಕಲಿಯೋನು, ಜೊತೆಗೆ ಬೆಳೆಯೋನು.